ನಾನಿವತ್ತಿನ ವಿಡಿಯೋದಲ್ಲಿ ಫಾರಂ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಥರ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 2 kg ಚಿಕನ್ಗೆ ಬೇಕಾಗೋ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ದು 8 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ದೊಡ್ಡದು 4 ಗೆಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ 2 ಇಂಚು, ಕೊತ್ತಂಬರಿ 1 ಕೈ ಹಿಡಿ, ಚಕ್ಕೆ 1 ಇಂಚ್ದು 3 ಪೀಸು, ಲವಂಗ 15, ಮೆಣಸು 10, ಅರಿಶಿನ 1/4 ಚಮಚ, ಟೊಮೊಟೊ 2, ಕಡಲೆ 1 ಸ್ಪೂನ್, ಖಾರದ ಪುಡಿ 3 ಸ್ಪೂನ್, ಧನಿಯಾ ಪುಡಿ 3 ಸ್ಪೂನ್, 1 ಫುಲ್ ಕಾಯಿ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ 2 ಸ್ಪೂನ್, ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ 2 ಸಲ ಮಸಾಲೆ ರುಬ್ಕೋತೀನಿ. ಈರುಳ್ಳಿ ಮಸಾಲೆ ಬೇರೆ, ಕಾಯಿ ಮಸಾಲೆ ಬೇರೆ ರುಬ್ಕೋತೀನಿ. ಮೊದಲು ಈರುಳ್ಳಿ ಮಸಾಲೆಗೆ ಮಿಕ್ಸಿ ಜಾರ್ಗೆ 8 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು, ಅರಿಶಿನ, 1 ಲೋಟ ನೀರು ಹಾಕಿ ನೈಸಾಗಿ ರುಬ್ಕೋತಾ ಇದ್ದೀನಿ. ಈರುಳ್ಳಿ ಮಸಾಲೆ ರೆಡಿ ಆಯಿತು. ಈಗ ಕಾಯಿ ಮಸಾಲೆ ರುಬ್ಕೋತೀನಿ. 2 ಟೊಮೊಟೊ ತೊಗೊಂಡಿದ್ದೆ, 2 ಟೊಮೊಟೊನೂ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಕಡಲೆ, ಖಾರದ ಪುಡಿ 3 ಸ್ಪೂನ್, ಧನಿಯಾ ಪುಡಿ 3 ಸ್ಪೂನ್, ಕಾಯಿ ತುರಿ, ನೀರು ಹಾಕಿ ರುಬ್ಕೋತಾ ಇದ್ದೀನಿ. 2 ಮಸಾಲೆನೂ ರೆಡಿ ಆಯಿತು. 2 kg ಚಿಕನ್ ಆಗಿರೋದ್ರಿಂದ 12 ಲೀಟ್ರ್ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಚಿಕನ್ ಚರ್ಬಿ ಹಾಕ್ತಾಯಿದ್ದೀನಿ. ನಾವು ಈ ಸಲ ಚಿಕನ್ ತಂದಾಗ ಚಿಕನ್ನಲ್ಲಿ ಚರ್ಬಿ ಜಾಸ್ತಿ ಇತ್ತು. ಎಣ್ಣೆ ಬದಲು ಚರ್ಬಿನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕನ್ ಸಾಂಬಾರಿಗೆ 1 ಡ್ರಾಪ್ ಎಣ್ಣೆನೂ ಯೂಸ್ ಮಾಡಿಲ್ಲ. ಚರ್ಬಿಲಿರೋ ಜಿಡ್ಡೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಬ್ರೌನ್ ಕಲರ್ ಆಗೋ ತನಕ ಬಿಟ್ಟಿದ್ದೀನಿ. ಫುಲ್ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. 5 ಸೆಕೆಂಡ್ ಬಿಟ್ಟು ಚಿಕನ್ ಹಾಕ್ತಾಯಿದ್ದೀನಿ. ಬೇರೆ ಏನೂ ಹಾಕಿಲ್ಲ. ಚರ್ಬಿ ಎಣ್ಣೆ ಬಿಟ್ಟ ಮೇಲೆ ಕಸ್ತೂರಿ ಮೇಥಿ, ಚಿಕನ್ ಅಷ್ಟೇ ಹಾಕಿರೋದು. 2 ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ 3 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಹಿಂಗೆ ಫ್ರೈ ಮಾಡೋದ್ರಿಂದ ಚಿಕನ್ನಲ್ಲಿರೋ ನೀರೆಲ್ಲ ಸೀದೋಗುತ್ತೆ. ಈಗ ಈರುಳ್ಳಿ ಮಸಾಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಕಾಯಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು 5 ನಿಮಿಷ ಬೇಯಿಸ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಸಾಂಬಾರಿಗೆ ಬೇಕಾದಷ್ಟು ನೀರು ಹಾಕಿ ಸಾಂಬಾರು ಅದಕ್ಕೆ ಮಾಡಿಕೊಂಡೆ. ಈಗ ಮತ್ತೆ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡುವಾಗ 2 ಸ್ಪೂನ್ ಉಪ್ಪು ಹಾಕಿದ್ದೆ. ಈಗ 2 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಿವರು ಮತ್ತು ಮೊಟ್ಟೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ಮೇಲೆ ಸಾಂಬಾರು ತಿರುಗಿಸಲ್ಲ. ಕುಕ್ಕರ್ ಮುಚ್ಚಿ 4 ವಿಷಲ್ ಕೂಗಿಸ್ಕೊಂಡೆ. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, 1 ಡ್ರಾಪ್ ಎಣ್ಣೆನೂ ಹಾಕಿಲ್ಲ. ಎಷ್ಟು ಎಣ್ಣೆ ಜಿಡ್ಬಿಟ್ಟಿದೆ. ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಾರಂ ಕೋಳಿ ಸಾಂಬಾರು ರೆಡಿ. ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನು ಹೇಳಿದ ಅಳತೆಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.